ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೌ ಡೇ ಯು ಮೀರಾ, ಇದನ್ನೆಲ್ಲ ಬೇಕಂತ ನೀವೇ ತಾನೇ ಮಾಡಿರೋದು. ವಾಟ್ಸ್ ರಾಂಗ್ ವಿತ್ ಯು ಆರಾಧನಾ? ನಾನೇನ್ ಮಾಡ್ದೆ? ನಿಜವಾಗ್ಲೂ ನಿಮಗೆ ಗೊತ್ತಿಲ್ವಾ? ಯುರ್ ಇನ್ಸಲ್ಟಿಂಗ್ ಮೀ ಮೀರಾ. ಐ ಆಮ್ ರೆಸ್ಪೆಕ್ಟೆಡ್ ಇನ್ ಮೈ ಓನ್ ಸರ್ಕಲ್. ನಿಮಗದು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಡೋಂಟ್ ಯು ಫರ್ಗೆಟ್, ಮೈ ಕಂಪನಿ ವಾಸ್ ವೆಲ್ ಎಸ್ಟಾಬ್ಲಿಷ್ಡ್ ಅಬ್ರಾಡ್. ಐ ನೋ ಐ ಮೀನ್, ನೀವು ಇಲ್ಲಿಗೆ ಏನಕ್ಕೆ ಬಂದ್ರಿ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಯುವರ್ ಫ್ಲೈಟ್ ಅರೈವ್ಸ್ ಇನ್ 2 hours from now. ಸೊ ಬಿ ಅಟ್ ದ ಏರ್ಪೋರ್ಟ್ ಬೈ ನೌ, ಅಲ್ವಾ? ಇಲ್ಲಿ ಯಾಕೆ ಬಂದಿದ್ದೀರಾ? ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಪಾಸ್ಟ್ 10 hours ಮೀರಾ. ನನ್ನನ್ನು ಏನು ಅನ್ಕೊಂಡಿದ್ದೀರಾ ನೀವು? ಈಗ ನಾನು ಹೋಗಿ ತಲುಪಿದ್ರು ಅಲ್ಲಿ ಆಗ್ಬೇಕಾಗಿರೋ ಮೀಟಿಂಗ್ಸ್ ಆಗ ಶುರುವಾಗಿರುತ್ತೆ. ಎಲ್ಲ ಮುಗಿದ್ಮೇಲೆ ನಾನು ಹೋಗಿ ಏನು ಮಾಡಲಿ ಅಲ್ಲಿ? ಓ ಐ ಸಿ. ಇನ್ಫ್ಯಾಕ್ಟ್ ನೀವು ಆ ಮೀಟಿಂಗ್ ಹೋಗದೆ ಇರೋದು ಒಂಥರ ಒಳ್ಳೇದೇ ಆಯಿತು ಆರಾಧನಾ. ನೀವು ಅಲ್ಲಿಗೆ ಹೋಗದೆ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ಗಳು ಅವಾಯ್ಡ್ ಆಗಿಬಿಡುತ್ತೆ. ಥಿಂಕ್ ವಾಟ್? ಕನ್ಫ್ಯೂಷನ್ಸಾ? ವಾಟ್ ಯು ಮೀನ್? ಅಂದರೆ ನೀವು ಆರ್ಯ ಸರ್ ಜೊತೆಲಿರೋದನ್ನು ನೋಡಿ ಅಲ್ಲಿ ನಿಮ್ಮ ಕಡೆಯವರೆಲ್ಲ ಇವರು ವಿಶ್ವಾಸ್ ದೇಸಾಯಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ಬಾರ್ದಲ್ವಾ? ಹೋಗಿರೋದು ಬಿಸ್ನೆಸ್ ರಿಲೇಟೆಡ್ ವಿಚಾರಕ್ಕೆ. ಈ ಅನ್ವಾಂಟೆಡ್ ಕನ್ಫ್ಯೂಷನ್ಸ್ ಎಲ್ಲ ಯಾಕೆ? ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಇದಕ್ಕೆ ಹೇಳೋದು. ನೀವೇನಾದರೂ ಬೈ ಚಾನ್ಸ್ ಅಲ್ಲಿಗೆ ಹೋಗ್ಬಿಟ್ಟಿದ್ರೆ ಇರೋ ಬಿಸ್ನೆಸ್ ಮ್ಯಾಟ್ರನ್ನ ಬಿಟ್ಟು ಈ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದ್ರಲ್ಲೇ ಟೈಮೆಲ್ಲ ವೇಸ್ಟ್ ಆಗಿಬಿಡ್ತಿತ್ತು ಅಲ್ವಾ? ಅದಕ್ಕೆ ನಾನೇನು ಮಾಡಲಿ ಮೀರಾ? ಏನೇ ಆದರೂ ಇಟ್ ವಾಸ್ ರಾಂಗ್ ಫಾರ್ ಯು ಟು ಟೇಕ್ ಸಚ್ ಅ ಡಿಸಿಷನ್ ವಿತೌಟ್ ಡಿಸ್ಕಸಿಂಗ್ ಇಟ್ ವಿತ್ ಮೀ. ನೋಡಿ ಆರಾಧನಾ, ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ಡಿಸ್ಕಸ್ ಮಾಡೋಕ್ಕೆ ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಸೊ ನೀವು ಈಗ ಅದು ಈ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಏರ್ಪೋರ್ಟ್ವರೆಗೂ ರೀಚ್ ಆಗಿ ನೆಕ್ಸ್ಟ್ ಫ್ಲೈಟ್ನ ಕ್ಯಾಚ್ ಮಾಡೋಕ್ಕಾಗೋದೇ ಇಲ್ಲ. ಶಲ್ ಐ ಬುಕ್ ಯು ಅನದರ್ ಫ್ಲೈಟ್? ವಾಟ್ ಫಾರ್? ನೀವು ಕೊನೆ ಸಲ ನಿಮ್ಮ ಫಾರಿನ್ ಫ್ರೆಂಡ್ಸ್ಗೆ, ಕಂಪನಿ ಪಾರ್ಟ್ನರ್ಸ್ಗೆ, ನೇಬರ್ಸ್ಗೆ ಎಲ್ರಿಗೂ ಒಂದು ಫೈನಲ್ ಗುಡ್ ಬೈ ಹೇಳಿ ಬಂದ್ಬಿಡ್ಲಿ ಅಂತ. ಶಲ್ ಐ? ನೋ ಥ್ಯಾಂಕ್ ಯು. ನನಗೆ ಹೋಗಬೇಕು ಅನಿಸಿದ್ರೆ ನಾನೇ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಐ ಸರ್ಟನ್ಲಿ ಡೋಂಟ್ ನೀಡ್ ಯುವರ್ ಹೆಲ್ಪ್. ನನ್ನನ್ನು ಈ ಮೀರಾ ಏನಂತ ಅಂದ್ಕೊಂಡಿದ್ದಾಳೆ? ಐ ವಿಲ್ ನೆವರ್ ಫರ್ಗೆಟ್ ವಾಟ್ ಯು ಡಿಡ್. ನನ್ನನ್ನು ಇಂಟೆನ್ಷನಲಿ ಆರ್ಯದಿಂದ ಸಪ್ರೇಟ್ ಆಗಿ ಕಳಿಸೋ ಪ್ಲ್ಯಾನ್ ಮಾಡಿದ್ಯಾ ಅಲ್ವಾ? ಇದಕ್ಕೆ ನಾನು ಸರಿಯಾದ ಪ್ರತಿಕಾರ ತಗೋತೀನಿ ಮೀರಾ, ಖಂಡಿತ ತಗೋತೀನಿ. ಮನುಷ್ಯನ ಸ್ವಾರ್ಥ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗುತ್ತೆ. ನನಗೂ ನಮ್ಮ ಅಣ್ಣನ ಸ್ವತ್ತಿನ ಮೇಲೆ ಸ್ವಾರ್ಥ. ತಪ್ಪೇನೂ ಇಲ್ಲ. ಈ ಮನೆಗೆ ಬಂದಾಗ ನಾನು ಈ ರೂಮಲ್ಲಿ ಇರ್ತೀನಿ ಹಿಂದೆ, ಅದಕ್ಕೆ ನಿನ್ನ ಸೊಸೆ ಬಿಡಲಿಲ್ಲ. ಅವಳ ಮಾತಿಗೆ ತಲೆ ಆಡಿಸಿದ ನೀನು ಇವತ್ತು ಓಡಾಡೋಕೆ ಆಗದೆ ಹಾಸಿಗೆಲ್ ಮಲಗಿದ್ಯಾ. ಈ ಮನೆಗೆ ನಾನೇ ಯಜಮಾನಿ ಅನ್ನೋ ಥರ ಮಿರಿತಾ ಇರೋ ಆ ನಿನ್ನ ಸೊಸೆ ಅನು ಯಾವುದೋ ಲೋ ಕ್ಲಾಸ್ ವಠಾರದಿಂದ ಬಂದಿರೋಳು ಕೂಡ ಮನೇಲಿಲ್ಲ. ನಿನ್ನ ಬಾಡಿಗೆ ಮಗ ಆರ್ಯ ಕೂಡ ಇಲ್ಲ. ನಿನ್ನ ಸ್ವಂತ ಮಗ ಜ್ವರ ಬಂದು ಮಲಗಿದ್ದಾನೆ. ಈ ಸಮಯ ನನಗೆ ಮತ್ತೆ ಸಿಗುತ್ತಾ ಅದಕ್ಕೆ?
ಮೇಡಮ್ ಹಾಲು ತಗೊಳ್ಳಿ. ಮತ್ತೇನಾದರೂ ಬೇಕಿತ್ತಾ ಮೇಡಮ್? ನನಗೆ ಈ ರೂಮ್ ಕೀ ಬೇಕಿತ್ತು, ಕೊಡು. ನನ್ನ ಅನುಮಾನ ನಿಜ ಆಯಿತು. ಮಾಮ್ ಲಾ ಬ್ರೋ ಲಾ ಅನ್ನೂ ಇಲ್ದಿರೋ ಟೈಮ್ನ ನೋಡಿ ಸರಿಯಾಗಿ ಪ್ಲ್ಯಾನ್ ಮಾಡಿದಾಳೆ. ಇವಳು ಬಂದಿರೋದು ಈ ವರ್ಧನ್ ಪ್ರಾಪರ್ಟೀಸ್, ಮನೆ, ಆಸ್ತಿ, ಈ ಮನೆ, ಮಗ ಎಲ್ಲನೂ ಅವಳ ಕಡೆ ಮಾಡ್ಕೊಳ್ಳೋದಿಕ್ಕೆ ಅಂತ. ಯಾಕೇನು ಮಾತಾಡದೆ ಸುಮ್ಮನೆ ನಿಂತ್ಬಿಟ್ಟೆ? ನನಗೆ ಈ ರೂಮ್ ಕೀ ಬೇಕು. ಸರಿ ಮೇಡಮ್, ಶಾರದಾ ಮಾತ್ರ ಇರುತ್ತೆ, ನಾನು ಹೋಗಿ ತಗೊಂಬಂದ್ಬಿಡ್ತೀನಿ. ನಾನು ಅನ್ಕೊಂಡಿದ್ದು ನಿಜಾನೇ ಆದರೆ ಇವಳು ನನ್ನ ಮಾಮಿನ್ಲೋ ಹತ್ರ ಹೋಗೋದನ್ನ ತಡಿತಾಳೆ. ಮಾಲಿನಿ, ನಿಂತ್ಕೋ. ನೀನು ನನ್ನ ಮಾತನ್ನ ಎಷ್ಟು ಕ್ವಿಕ್ಕಾಗಿ ಕೇಳ್ತೀಯ ಅಂತ ಕೇಳೋಕೆ ಟೆಸ್ಟ್ ಮಾಡಿದೆ ಅಷ್ಟೆ. ಆರಾಧನಾ, 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 ಆರಾಧನಾ. ನನ್ನ ಕೆನ್ನೆಗೆ ಹೊಡೆದೋಳ್ನ ನಾನು ಸೀರಿಯಸ್ ಆಗಿ ತಗೊಳ್ದೆ ಹೇಗಿರಲಿ? ನಾನು ನಿನ್ನ ಮಾತನ್ನೆಲ್ಲ ಕ್ವಿಕ್ಕಾಗಿ ಕೇಳಬೇಕಲ್ವಾ? ಮೆಚ್ತೆ ನಿನ್ನ. ತವ್ರ ಮನೆ ಅನ್ನೋ ಸೆಂಟಿಮೆಂಟ್ ಈ ಮೂವೀಸಲ್ಲಿ ಬಿಟ್ಟರೆ ನಮ್ಮ ಮನೇಲಿ ನೋಡ್ಬೋದು. ಹೌದು, ಈ ಆರಾಧನಾ ಯಾಕೆ ಹೋಗ್ಲಿಲ್ವಾ? ಏನಾಯ್ತು ಆರಾಧನಾ? ನೀನ್ ಯಾಕೆ ಅವ್ರ ಜೊತೆಗೆ ಹೋಗಕ್ಕಾಗ್ಲಿಲ್ಲ? ನನಗೆ ಗೊತ್ತಿಲ್ಲ. ಅನು ಮತ್ತೆ ಆರ್ಯ ಇಬ್ಬರೇ ಚಾರ್ಟರ್ಡ್ ಫ್ಲೈಟಲ್ಲಿ ಹೋದ್ರು. ಆರ್ಯ ಸುಮ್ಮನಿದ್ದ? ಸುಮ್ಮನಿಂದ ಏನು ಮಾಡ್ತಾರೆ? ರಿಸರ್ವೇಷನ್ ಆಗಿರ್ಬೇಕಾದ್ರೆ. ಅಲ್ವೇ, ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳಬೇಕಿತ್ತು. ಇಲ್ಲ, ಅವ್ರನ್ನ ಹೋಗೋದಕ್ಕೆ ಬಿಡಬಾರ್ದಿತ್ತು. ಅಮ್ಮ, ಪ್ರೊಸೀಜರ್ಸ್ ಗೊತ್ತಿದ್ರು ಹೀಗೆ ಮಾತಾಡ್ತಿದ್ಯಲ್ಲ. ನನಗೂ ಅಲ್ಲಿಗೆ ಹೋಗೋವರೆಗೂ ಹೀಗಾಗತ್ತೆ ಅಂತ ಗೊತ್ತಿರಲಿಲ್ಲ. ಅಟ್ಲೀಸ್ಟ್ ಕೊನೆ ಸಲ ನನ್ನ ಆಫೀಸ್ನ ಫ್ರೆಂಡ್ಸ್ನ ನೋಡ್ಬೇಕಾದ್ರೆ ವಿಶು ನನ್ನ ಜೊತೆಗೆ ಇರ್ತಾರೆ ಅನ್ನೋ ಭಾವನೆ ಸಿಗುತ್ತೆ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ನೀನು ಅದನ್ನೇ ಹೇಳಿದ್ದೆ. ಬೇಜಾರು ಮಾಡ್ಕೋಬೇಡ ಆರಾಧನಾ. ಅಮ್ಮ, ಇವರೆಲ್ಲ ಒಂದೇ, ಎಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಹತ್ರ ಇದ್ದೀವಿ, ನಿನ್ನ ಜೊತೆಗಿದ್ದೀವಿ ಅಂತ ಹೇಳ್ಕೊಂಡೆ ನನಗೆ ಗೊತ್ತಿಲ್ಲದೆ ನನ್ನ ದೂರ ತಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಆರ್ಯನ್ ಹತ್ರ ಹಾಕೋಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಆರ್ಯನ್ ಮುಖಾನ ನಿನ್ನ ಗಂಡನ್ಗೆ ಹೋಲಿಕೆ ಇರೋ ಹಾಗೆ ಮಾಡಿದ್ದು ಅಲ್ದೆ ಅದರ ಬಗ್ಗೆ ಇವ್ರಿಗೆ ಕೃತಜ್ಞತೆ ಆದರೂ ಇದೆಯಾ? ಸತ್ತಿರೋ ನಿನ್ನ ಗಂಡನ ಮುಖಾನ ಬೇರೆ ಹೆಣ್ಣಿನ ಗಂಡನ ರೂಪದಲ್ಲಿ ಪ್ರತಿ ಕ್ಷಣ ನೋಡೋದಕ್ಕೆ ಎಷ್ಟು ನೋವಾಗುತ್ತೆ ಅನ್ನೋ ಅಂದಾಜಾದರೂ ಇದೆಯಾ ಇವ್ರಿಗೆ? ಆರಾಧನಾ, ನೀನು ಜಾಸ್ತಿ ಯೋಚನೆ ಮಾಡಬೇಡ. ನಿನ್ನ ಈ ನೋವಿಗೆ ಯಾರ ಕಾರಣ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದು ನನ್ನ ಅತ್ತಿಗೆ ಶಾರದಾ ದೇವಿ. US ಗೆ ನೀನು ಮತ್ತೆ ಆರ್ಯ ಇಬ್ಬರೇ ಹೋಗ್ಬೇಕಿತ್ತು, ಆದರೆ ಜೊತೆಗೆ ಅನು ಬರೋ ಹಾಗೆ ಮಾಡಿದ್ದು ಅವಳೆ. ಎಷ್ಟು ಮಾಡಿದವಳು ನೀನು ಹೋಗದೆ ಇರೋ ಹಾಗೆ ಮಾಡಿರಲ್ವಾ? ಅದಕ್ಕೆ ಇದು ಯಾಕೋ ಇದು ಜಾಸ್ತಿ ಆಯಿತು. ನಾನಿನ್ನು ಸುಮ್ಮನೆ ಇರಲ್ಲ. ಇನ್ನು ನನ್ನ ಆಟನ ನನಗೆ ಆಡೋದಕ್ಕೆ ಬಿಡು ಆರಾಧನಾ. ಇನ್ನು ನಿನಗೆ ನಿನ್ನ ವಿಶ್ವಾಸ ಸಿಕ್ಕದ ಅನ್ಕೋ.
ಯೋಚನೆಗೂ ಈ ದಿಂಬಿಗೂ ಅದೇನು ಸಂಬಂಧನೋ ಏನೋ. ಹೆಜ್ಜೆ ಮಾಡಬೇಕು ಅಂತ ದಿಮ್ಮೆ ತಲೆ ಇಟ್ಟರೆ ಸಾಕು, ಈ ನೆನಪುಗಳು ನೋವುಗಳು ಎಲ್ಲ ಒಂದೊಂದಾಗಿ ಬರುತ್ತೆ. ಸುಬ್ಬು, ಅನು ಇನ್ನೂ ಚಿಕ್ಕವಳಾಗೆ ಇರಬೇಕಾಗಿತ್ತು. ಅವಳು ಸ್ಕೂಲ್ಗೆ ಹೋಗುವಾಗ ಬರೀ ಪರೀಕ್ಷೆದು ಮಾತ್ರ ಯೋಚನೆ ಇರ್ತಿತ್ತು. ಆದರೆ ಈಗ ಅನುಗೂ ನಮಗೂ ದಿನಕ್ಕೆ ಒಂದೊಂದು ಪರೀಕ್ಷೆ. ಜೀವನ ಇಷ್ಟು ಆತಂಕದಲ್ಲಿ ಕಳಿಬೇಕಾಗುತ್ತೆ ಅಂತ ಅವಳು ಬೆಳಿಬೇಕಾರೆ ಒಂದಿನೂ ಅನ್ನಿಸ್ಲಿಲ್ಲ. ಯಾವ ಮಗಳು ಬದಲಿಸಿದ್ರು ಅವಳದೇ ಯೋಚನೆ. ಅದಕ್ಕೆ ದೊಡ್ಡವರು ಹೆಣ್ಮಗು ಹುಟ್ಟಿದಾಗ ಹೆಣ್ಣ ಅನ್ನೋದು. ಅದಿರಲಿ, ಅನುಗೆ ನಮ್ಮ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಬೇಡವಾ ಸುಬ್ಬು? ನಿಜ ಏನು ಗೊತ್ತಾ ಪುಷ್ಪ, ನಮ್ಮ ಮನಸ್ಸಿಗಿಂತ ಒಳ್ಳೆ ಫೋನು, ಮೆಸೇಜು, ಲೆಟ್ರು ಬೇರೆ ಯಾವುದೂ ಇಲ್ಲ. ನಾವಿಲ್ಲಿ ಅನುನ ನೆನೆಸ್ಕೊತಾ ಇದ್ದರೆ ಅದು ಅವಳಿಗೆ ಅಲ್ಲಿ ಗೊತ್ತಾಗತ್ತೆ. ಆದರೆ ಈ ಮನಸ್ಸಿನ ಕ್ರಿಯೆ ಲೇಟಾದರೂ ತುಂಬ ಪರಿಣಾಮ ಬೀರುತ್ತೆ. ಅಪ್ಪ ಅನು ತಂದೆ, ನಾವು ಅವಳನ್ನ ಎಷ್ಟೊತ್ತಿಂದ ನೆನೆಸ್ಕೊತಿರ್ಬೋದು? ಅವಳಿಗೆ ನೀನು ಹೇಳ್ತಿರೋ ಮನಸ್ಸಿನ ಕ್ರಿಯೆ ಗೊತ್ತಾಗ್ತಿಲ್ವಾ? ಮೊದಲಾಗಿದ್ದಿದ್ರೆ ಚಿಂತೆ ಮಾಡ್ತಿರ್ಲಿಲ್ಲ ಸುಬ್ಬು. ಈಗ ಅವಳ ಹೊಟ್ಟೆಲಿ ಒಂದು ಜೀವ ಇದೆಯಲ್ಲ, ಅದು ಕ್ಷೇಮವಾಗಿದ್ರೆ ಅಷ್ಟೇ ಸಾಕು. ನನ್ನ ಆತಂಕ ಯಾರಿಗೂ ಅರ್ಥ ಆಗಲ್ಲ. ಪುಷ್ಪ, ನಿನ್ನ ತಲೆಗೆ ಮನಸ್ಸಿಗೆ ಬರೀ ಭಯನೇ ತುಂಬಿಸ್ಕೊಬೇಡ ಕಣೆ. ಆ ಎಲ್ಲವನ್ನ ರಕ್ಷೆ ನಮ್ಮ ಅನು ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ನೋಡ್ತಾ ಇರು, ಅನುಗೀಗ ಈ ಅಪ್ಪ ಹೇಗೆ ನೆನಪಾಗ್ತಾನೆ ಅಂತ. ನೋಡಲಿ ಬಂತು, ನಾ ಹೇಳಿದ ಸತ್ಯ. ಸುಬ್ಬು, ನೀನು ಹೇಳ್ದಂಗೆ ಅನುನೇ ಮೆಸೇಜ್ ಮಾಡಿರ್ಬೇಕು. ಬೇಗ ಓದು. ಇರು ಒಂದು ನಿಮಿಷ. ಬೇಗ ನೋಡು. ಅಮ್ಮ ಅಪ್ಪ ಸಾರಿ, ಲೇಟಾಗಿ ಮೆಸೇಜ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಆರ್ಯ ಸರ್ ಸೇಫ್ ಆಗಿ ತಲುಪಿದ್ದೀವಿ. ಮಿಕ್ಕಿದ ವಿಷಯ ಫೋನ್ನಲ್ಲಿ ಮಾತಾಡ್ತೀನಿ. ತಾಯಿ ಎಲ್ಲವ? ಏನ್ ಸುಬ್ಬು ಹಂಗೆ ನೋಡ್ತಿದ್ಯಾ? ಈಗಲೇ ಫೋನ್ ಮಾಡ್ಲಾ ಅಂತ ನೀನು ಮೆಸೇಜ್ ಹಾಕು. ಈಗಲೇ ಕಾಲ್ ಮಾಡ್ಲಾ? ಬೇಗ ಓದು ಸುಬ್ಬು, ಬೇಗ ಓದು. ನಾನೇ ಆದಾಗ ಕಾಲ್ ಮಾಡ್ತೀನಿ. ಜಾಸ್ತಿ ಯೋಚಿಸೋ ಅಗತ್ಯ ಇಲ್ಲ. ಆರಾಮಾಗಿರಿ. ನಾನು ಆರ್ಯ ಸರ್ ಇಬ್ರು ಆರಾಮಾಗಿದ್ದೀವಿ. ಗುಡ್ ನೈಟ್. ಹುಷಾರು, ಹೊಟ್ಟೆ ತುಂಬ ಊಟ ಮಾಡು, ಮರೀದೆ ಮಾತ್ರೆ ತಗೊಂಡು ನಿದ್ದೆ ಮಾಡು. ಆಮೇಲೆ ಅಳಿಂದ್ರಿಗೂ ಗುಡ್ ನೈಟ್ ಅಂತ ಮೆಸೇಜ್ ಹಾಕು ಸುಬ್ಬು. ಹುಷಾರು, ಹೊಟ್ಟೆ ತುಂಬ ಊಟ ಮಾಡಿ, ಮರೀದೆ ಮಾತ್ರೆ ತಗೊಂಡು ಮಲಗು. ಆರ್ಯ ಸರ್ಗೂ ನಮ್ಮಿಬ್ಬರ ಗುಡ್ ನೈಟ್ ತಿಳಿಸು. ಸರಿ ಸುಬ್ಬು, ನಂಗೆ ನಿದ್ದೆ ಬರ್ತಿದೆ. ಮೊಬೈಲ್ನ ಚಾರ್ಜಿಗೆ ಹಾಕ್ಬಿಟ್ಟು ನಿದ್ದೆ ಮಾಡು. ಅಯ್ಯಯ್ಯಯ್ಯ, ಏನಿದ್ದೇನೆ? ನಾಳೆ ಏನು ಪರೀಕ್ಷೆಗೆ ತಯಾರಾಗ್ಬಿಟ್ಟಿದ್ಯಾ? ನೀನಿದ್ದಾಗ ಕಾಪಿ ಹೊಡೆಯೋದು ಅಷ್ಟೇ ನನ್ನ ಕೆಲಸ ಸುಬ್ಬು. ಗುಡ್ ನೈಟ್. ತಾಯಿ ಎಲ್ಲವ, ಇವತ್ತು ನಿದ್ದೆನ ಸ್ವಲ್ಪ ನೆಮ್ಮದಿಯಾಗಿ ಮಾಡೋದಕ್ಕೆ ಸಹಾಯ ಮಾಡಿದೆ. ನಿನಗೂ ಶುಭರಾತ್ರಿ. ಸುಬ್ಬು, ಫ್ಯಾನ್ ಜೋರಾಗಿ ಹಾಕ್ಬೋ.
ಇಷ್ಟೊತ್ತಲ್ಲಿ ಸಂಜೀವಿನಿ ಎಲ್ಲೋಗ್ತಿದ್ದಾಳೆ? ಇವರಿಬ್ರು ಇಷ್ಟೊಂದು ಏನ್ ಮಾತಾಡ್ತಿದ್ದಾರೆ? ನನ್ಗೇನು ಕೇಳಿಸ್ತಾನೆ ಇಲ್ವಲ್ಲ. ನಮ್ಮೆಲ್ಲ ಕಷ್ಟ ದೂರ ಆಗಬೇಕು ಅಂತಂದರೆ ಅನು ಎಲ್ಲದರಿಂದ ದೂರ ಆಗಬೇಕು. ಝೇಂಡೆ ಎಲ್ಲ ಬೇಗ ಪ್ಲ್ಯಾನ್ ಮಾಡಿ ಮುಗಿಸಿ. ಅಲ್ಲಿ ಎಲ್ಲ ಕ್ಲಿಯರ್ ಆದರೆ ಇಲ್ಲಿ ನಾವು ತುಂಬ ಸೇಫ್ ಆಗಿರ್ತೀವಿ. ಬಟ್ ಬಿ ಕೇರ್ಫುಲ್. ಏನು ಹೇಳು ಭಾವನಾ? ನನಗಿಲ್ಲಿರೋಕೆ ತುಂಬ ಬೋರ್ ಆಗ್ತಿದೆ. ಯಾಕೆ? ಬೋರ್ಗಿಂತ ಜಾಸ್ತಿ ಮುಂದೆ ಗಿಲ್ಟ್ ಕಾಡು ಭಯ ಆಗ್ತಿದೆ ಅಮ್ಮ. ನೀನು ಹೇಳ್ದಾಗೆ ಹರ್ಷನ ಹತ್ರ ನಾನು ಫೇಕ್ ಮಾಡೋಕ್ಕಾಗಲ್ಲ. ಬಟ್ ಎಸ್, ಐ ಲವ್ ಹರ್ಷ. ಆದರೆ ಅದು ಎರಡೂ ಕಡೆ ಇರಬೇಕಲ್ವಾ ಅಮ್ಮ? ಅವನ ಹೆಂಡ್ತಿನ ಅವನು ತುಂಬ ಪ್ರೀತಿಸ್ತಾನೆ. ನಾನು ಇಲ್ಲೇ ಇದ್ದು ಅವನ ಮೇಲೆ ತುಂಬ ಲವ್ ಆಗಿ ಅವ್ನು ಸಿಗದೆ ಇದ್ದಾಗ ಒಂದಿನ ತಲೆ ಕೆಟ್ಟು ಸಾಯ್ಬೇಕಾಗತ್ತಮ್ಮ. ಸಾಯೋ ಮಾತು ನಿನ್ನ ಬಾಯಿಂದನಾ? ಹಾಗೆಲ್ಲ ಏನೂ ಆಗಲ್ಲ ಭಾವನಾ. ನಿಂಗಿಲ್ಲಿ ಯಾವ ಫ್ರೆಂಡ್ಸು ಇಲ್ವಲ್ಲ, ಅದಕ್ಕೆ ನಿನಗೆ ಬೋರ್ ಆಗ್ತಿದೆ ಅಷ್ಟೇ. ಎಂಥದ್ದು ಇಲ್ಲ ಮಾಮ್. ಐ ಆಮ್ ಗೋಯಿಂಗ್ ಬ್ಯಾಕ್ ಟು US. ಗೆಸ್ಟ್ ಮನೇಲಿ ಎಷ್ಟು ದಿನ ಅಂತ ಇರೋದು? ಲೆಟ್ಸ್ ಲೀವ್. ಯು ರೈಟ್ ಭಾವನಾ. ನನಗೂ ಯಾಕೋ ಇಲ್ಲಿರೋದಕ್ಕೆ ಮನ್ಸಾಗ್ತಾನೆ. ಐ ವಾಂಟ್ ಟು ಗೋ ಬ್ಯಾಕ್ ಟು US. ಸೂಪರ್ ಅಕ್ಕ, ವಾಪಸ್ ನಮ್ಮನೆಗೆ ಹೋಗೋಣ. ಭಾವನಾ, ಹರ್ಷನ್ಗೆ ಜ್ವರ ಕಮ್ಮಿ ಆಗಿದೆಯಾ ಹೋಗಿ ನೋಡು. ಹಾಗೆ ಈಗ ಅವನಿಗೆ ಮಾತ್ರೆ ತಗೊಳ್ಳೋ ಟೈಮು. ರಿಮೈಂಡ್ ಮಾಡ್ಬಿಟ್ಟು ಬಾ ಹೋಗು. ಓಕೆ ಮಾಮ್. ಆರಾಧನಾ, US ಅಲ್ಲಿ ಇನ್ನೇನು ಉಳಿದಿದೆ ಅಂತ ನೀನು ಅಲ್ಲಿ ಹೋಗ್ಬೇಕು ಅಂತ ಹೇಳ್ತಿದ್ಯಾ?